ದೇಶದ ಪಾಲಿಗೆ ಮಹತ್ವದಾದ ಇಸ್ರೋದ ಸ್ಪೆಡೆಕ್ಸ್ ಮಿಷನ್ ಪ್ರಯೋಗ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ರಾಕೆಟ್ ಉಡಾವಣೆಗೊಳಿಸಿದ್ದು PSLV C-60 ರಾಕೆಟ್ ಚೇಸರ್ ಮತ್ತು ಟಾರ್ಗೆಟ್ ಎಂಬ ಎರಡು ಸ್ಯಾಟಲೈಟ್ಗಳನ್ನು ಹೊತ್ತೊಯ್ದಿದೆ. ಈ ಕ್ಷಣಕ್ಕೆ ಇಸ್ರೋದ ಚೇರ್ಮನ್ ಸೋಮನಾಥ್, ಆದಿಚುಂಚನಗಿರಿ ಮಠದ ಶ್ರೀಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿ ಹಲವರು ಸಾಕ್ಷಿಯಾಗಿದ್ದಾರೆ. ಸ್ಪೆಡೆಕ್ಸ್ ಮಿಷನ್ಗೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ BGS ಅರ್ಪಿತ್ ಹೆಸರಿನ ಪೇಲೋಡ್ಗಳನ್ನು ಒದಗಿಸಿದೆ. Plus 5 seconds. Lift off normal. That's a marvelous lift off of PSLV PT tracking. C-60 SpaceX mission on the go. Plus 15 Sleek seconds. PSLV Corelon vehicle PT tracking. saluted against the night sky, a beautiful sight to behold. First जी हाँ, stage अभी आपने performance देखा normal. सफलतापूर्ण उत्थापन PSLV C-60 रॉकेट का रात Plus को 30 रोशन seconds. करता हुआ PSLV C-60 अपने उद्दिष्ट कक्षा की ओर MFPCR tracking. सभी तंत्र सामान्य निष्पादन करते हुए रेंज ऑपरेशन डायरेक्टर इस बार प्रथम चरण का प्रतिकन भी पूरी तरह साफ दिखाई देगा हमें. ದೇಶದ ಪಾಲಿಗೆ ಅತ್ಯಂತ ಮಹತ್ವದಾದ ಇಸ್ರೋದ ಸ್ಪೆಡೆಕ್ಸ್ ಮಿಷನ್ ಪ್ರಯೋಗ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟದಿಂದ ಸ್ಪೆಡೆಕ್ಸ್ ಅಂದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸ್ಪೆಡೆಕ್ಸ್ ಅನ್ನೋ ಮೀನಿಂಗ್ ಇದು, ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅನ್ನೋ ಅರ್ಥ ಇದು. ಇನ್ನು ಅಂತರಿಕ್ಷದಲ್ಲಿ ಎರಡು ಉಪಗ್ರಹಗಳ ಅನುಸಂಧಾನವೇ ಈ ಡಾಕಿಂಗ್ ಅಂತ ಹೇಳ್ತಾರೆ. ಏನಿದು ಸ್ಪೆಡೆಕ್ಸ್ ಅಂತ ನಾವು ನೋಡೋದಾದ್ರೆ ಅಂತರಿಕ್ಷದಲ್ಲಿ ಎರಡು ಡಾಕಿಂಗ್ ಇದು ಸಾಂಕೇತಿಕವಾಗಿ ಭಾರಿ ಸವಾಲಿನಿಂದ ಕೂಡಿದ ಪ್ರಕ್ರಿಯೆ ಅಂತಾನೆ ಹೇಳಬಹುದು ಈ ಸ್ಪೆಡೆಕ್ಸ್. ಇನ್ನು PSLV C-60 ರಾಕೆಟ್ ಮೂಲಕ ಚೇಸರ್ ಮತ್ತು ಟಾರ್ಗೆಟ್ ಈ ಉಪಗ್ರಹಗಳನ್ನು ನಭಕ್ಕೆ ಕಳುಹಿಸಲಾಗಿದೆ. ಇವುಗಳನ್ನು ಭೂಮಿಯಿಂದ 470 ಕಿಲೋಮೀಟರ್ ದೂರದ ಕಕ್ಷೆಗೆ ಸೇರಿಸಲಾಗುತ್ತೆ. ಒಂದೊಂದು ಉಪಗ್ರಹದ ಭಾರ ಬರೋಬ್ಬರಿ 220 ಕಿಲೋಗ್ರಾಂಗಳು ಇದೆ. ಪ್ರತಿ ಸ್ಯಾಟಲೈಟ್ 220 kg ಬರುತ್ತೆ. ಇನ್ನು ಈ ಉಪಗ್ರಹಗಳು 20 ಕಿಲೋಮೀಟರ್ ಅಂತರದಲ್ಲಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣವನ್ನು ಬೆಳೆಸುತ್ತೆ. ಎರಡು ಉಪಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯದಂತೆ ಅನುಸಂಧಾನ ಮಾಡೋಕೆ ಪ್ರಯತ್ನವನ್ನ ಮಾಡಲಾಗಿದೆ. ಮೊದಲಿಗೆ ಟಾರ್ಗೆಟ್ ವೇಗವನ್ನ ಕುಗ್ಗಿಸಿ ಹಂತ ಹಂತವಾಗಿ ಚೇಸರ್ ಸನಿಹಕ್ಕೆ ತರಲಾಗುತ್ತದೆ. ಇನ್ನು ಚೇಸರ್ ಕೂಡ ಟಾರ್ಗೆಟ್ ವೇಗಕ್ಕೆ ಅನುಗುಣವಾಗಿ ತನ್ನ ವೇಗವನ್ನು ನಿಯಂತ್ರಿಸಿಕೊಳ್ಳುತ್ತೆ. ಚೇಸರ್ ಕೂಡ ಟಾರ್ಗೆಟ್ಗೆ ಅನುಗುಣವಾಗಿ ತನ್ನ ನಿಯಂತ್ರಣಕ್ಕೆ ಬರುತ್ತೆ. ಮೊದಲಿಗೆ 5 ಕಿಲೋಮೀಟರ್, ನಂತರ 1.5, 500 ಮೀಟರ್, 15 ಮೀಟರ್, 3 ಮೀಟರ್, ಹೀಗೆ ಹಂತ ಹಂತವಾಗಿ ಸನಿಹಕ್ಕೆ ಹೋಗ್ತಾ 3 ಕಿಲೋಮೀಟರ್ ಇರುವಾಗ ಡಾಕಿಂಗ್ ಪ್ರಕ್ರಿಯೆ ಇಲ್ಲಿ ಶುರುವಾಗುತ್ತೆ. ಒಂದರ ಯಾಂತ್ರಿಕ ಹಸ್ತಗಳು ಇನ್ನೊಂದನ್ನ ಹಿಡಿಯುತ್ತದೆ. ಅಂತಿಮವಾಗಿ ಎರಡು ಉಪಗ್ರಹಗಳ ನಡುವಿನ ಅಂತರ 750 ಮಿಲಿಮೀಟರ್ಗೆ ಇಳಿಯುತ್ತೆ. ಸಾಪೇಕ್ಷ ವೇಗ 10 mm ಇಳಿಯುತ್ತೆ. ಇದು ಸ್ಪೆಡೆಕ್ಸ್ನ ಸ್ಪೆಷಾಲಿಟಿ. ಚೇಸರ್ ಡಾಕಿಂಗ್ ವ್ಯವಸ್ಥೆ ಟಾರ್ಗೆಟ್ ವ್ಯವಸ್ಥೆ ಪ್ರವೇಶವನ್ನ ಮಾಡುತ್ತೆ. ಎರಡು ಡಾಕಿಂಗ್ ಪೋರ್ಟ್ಗಳ ಅನುಸಂಧಾನ ಲಾಕ್ ಆಗುತ್ತೆ. ಈ ಹಂತದಲ್ಲಿ ಎರಡು ಉಪಗ್ರಹಗಳು ಒಂದೇ ವ್ಯವಸ್ಥೆಯಾಗಿ ಬದಲಾವಣೆಯಾಗುತ್ತೆ. ಒಂದರ ಮೂಲಕನೇ ಇನ್ನೊಂದರ ನಿಯಂತ್ರಣವನ್ನ ಮಾಡಲಾಗುತ್ತೆ. ಈ ಪ್ರಕ್ರಿಯೆ ಶುರುವಾಗೋಕೆ 5 ದಿನಗಳು ತೆಗೆದುಕೊಳ್ಳುತ್ತೆ. ಜನವರಿ 4ನೇ ತಾರೀಕಿನಿಂದ ಶುರುವಾಗುತ್ತೆ. ಡಾಕಿಂಗ್ ಯಶಸ್ವಿಯಾದರೆ ಅಮೆರಿಕ, ರಷ್ಯಾ, ಚೀನಾ ದೇಶಗಳ ಸಾಲಿಗೆ ಭಾರತ ಸಹ ಸೇರ್ಪಡೆಗೊಳ್ಳಲಿದೆ.